ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ 20 ಸೀರೀಸ್ನ ಈಗ ಮೇಕಪ್ ಎಕ್ಸಾಮ್ ಬಗ್ಗೆ ಸುಮಾರು ಜನ ಕೇಳ್ತಿದ್ದಾರೆ. ಮೇಕಪ್ ಎಕ್ಸಾಮ್ ಆಗಬೇಕಾದ್ರೆ ಕೆಲವು ಸ್ಟೂಡೆಂಟ್ಸ್ ಕೇಳಿದ್ರೆ, ಸರ್ ನಮಗೆ ಹಳೇದಾಗಿರುವಂಥ ಪೇಪರ್ನ ಸಾಲ್ವ್ ಮಾಡಿ ಅಂತೇಳಿ. ತುಂಬಾ ಇಂಪಾರ್ಟೆಂಟು. ಸೊ ಹಳೆ ಪೇಪರ್ ಸಾಲ್ವ್ ಮಾಡಬೇಕು. ಅದನ್ನು ಸಾಲ್ವ್ ಮಾಡಿದಾಗಲೇ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಈಗ ನೋಡಿ, ಇಲ್ಲಿ ನಾನು ಸಾಲ್ವ್ ಮಾಡ್ತಾರಂಥದ್ದು ಮೊನ್ನೆ ತಾನು ಏಪ್ರಿಲ್ ಮೇನಲ್ಲಿ ಆಗಿರುವಂತಹ ನೀವು ಅಟೆಂಡ್ ಮಾಡಿರುವಂಥ ಪೇಪರ್ದು. ಆ್ಯಂಡ್ ಎಸ್ಪೆಷಲಿ ದಿಸ್ ಇಸ್ ಅ 20 ಸೀರೀಸ್. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ 20 SC 01T ಈ ಪೇಪರ್ ಆಗಿರುತ್ತೆ. ಸೊ ಈ ಪೇಪರ್ನ ಸೊಲ್ಯೂಷನ್ನ ನಾನು ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಂಡಿರೋದಕ್ಕೋಸ್ಕರ ಈ ಥರ ಕಾಣಿಸ್ತಾ ಇದೆ. ಅಂದಾಗೆ ಸೊಲ್ಯೂಷನ್ಸ್ ಕೂಡ ನಾನು ಕಂಪ್ಲೀಟಾಗಿ ಕೊಡ್ಬೋದು, ಬಟ್ ನಿಮಗೆ ನಾನು ಮಾಡೋ ಸ್ಟೆಪ್ಸು ಕಡಿಮೆ ಇರುತ್ತೆ, ಅಲ್ಲಿ ಸ್ಟೆಪ್ಸ್ ಜಾಸ್ತಿ ಇರುತ್ತೆ, ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಮತ್ತೆ ಫುಲ್ಲಾಗಿ ಇದನ್ನು ಬರೆಯುವಂಥ ಸಾಹಸ ಮಾಡ್ತಾಯಿದ್ದೀನಿ. ತೊಂದರೆ ಇಲ್ಲ, ನಿಮ್ಗೆ ಯೂಸ್ ಆಯಿತು ಅಂದರೆ ಸಾಕು. ಇಟ್ ವಿಲ್ ಬಿ ಮೋಸ್ಟ್ ಯೂಸ್ಫುಲ್ ಫಾರ್ ಮೀ ಆಲ್ಸೋ. ಓಕೆ, ಫಸ್ಟ್ ಆಫ್ ಆಲ್ ಕೊಟ್ಟಿರುವಂಥ ಅಬ್ಸರ್ವ್ ಮಾಡಿ ನಾವೇನು ಮಾಡಬೇಕು, A+2B ಮಾಡಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಬರೆಯೋದಕ್ಕೆ ಮುಂಚೆ ನಾವೇನು ಮಾಡ್ಬೇಕಪ್ಪ ಅಂದರೆ, ನಾವು ಕೊಟ್ಟಿರುವಂಥ 2B ಬೇಕು. ಅದಕ್ಕೇನು ಮಾಡೋಣ, 2B. ಸೊ 2 ಇಂಟು B ಮಾಡ್ಕೋತಾ ಇದ್ದೀನಿ. ಸೊ 2 ಇಂಟು ಬಿಗೆ ಏನು ಬರ್ಕೋತೀನಿ, ದಟ್ ಈಸ್ 4, 2, 1, 3 ಬರ್ಕೊಂಡೆ. ಈಗೇನು ಮಾಡೋಣ, 2 ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ. 2 4s 8, 2 2s 4, 2 1s 2, 2 3s 6. ಇದು ನನಗೆ ಬಂದಿರುವಂತಹ 2B ವ್ಯಾಲ್ಯೂ. ಈಗೇನು ಮಾಡಬೇಕು, ಐ ನೀಡ್ ಟು ಕ್ಯಾಲ್ಕುಲೇಟ್ A+2B ಮಾಡಬೇಕು. ಹಾಗಾಗಿ ಏನು ಮಾಡೋಣ, ಫಸ್ಟ್ ಎ ಬರ್ಕೊಳ್ಳೋಣ. ಎ ವ್ಯಾಲ್ಯೂ ಎಷ್ಟಿದೆ, 4310 ಬರ್ಕೊಂಡೆ. ಪ್ಲಸ್ 2B ನಾನು ಕ್ಯಾಲ್ಕುಲೇಟ್ ಮಾಡಿರುವಂತಹ ವ್ಯಾಲ್ಯೂ ಇದೆಯಲ್ಲ, ಇದನ್ನು ಬರ್ಕೊಳ್ಳಿ. ಎಷ್ಟಾಯಿತು, 8426. ಇದೆರಡನ್ನ ಆ್ಯಡ್ ಮಾಡಿದಾಗ ನನಗೇನು ವ್ಯಾಲ್ಯೂ ಬರ್ತಾಯಿದೆ ನೋಡಿ. ಈ 4ನ ಈ 8ಗೆ ಆ್ಯಡ್ ಮಾಡ್ತೀನಿ. 4 + 8 12 ಆಯಿತು. ಈ 3ನ ಈ 4ಗೆ ಆ್ಯಡ್ ಮಾಡಿದ ಎಷ್ಟಾಯಿತು, 7 ಆಯಿತು. ಮತ್ತು ಈ 1ನ ಈ 2ಗೆ ಆ್ಯಡ್ ಮಾಡಬೇಕು. 1 + 2 ಎಷ್ಟು, 3. 0 + 6 ಎಷ್ಟಾಗುತ್ತೆ, 6 ಆಗುತ್ತೆ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಇಫ್ ಯು ವಾಂಟ್, ಯು ಕ್ಯಾನ್ ರೈಟ್ ದಟ್ ಒನ್ ಮೋರ್ ಟೈಮ್. ದಟ್ ಈಸ್ A+2B is equal to 12, 7, 3, 6 ಅಂತ ಬರ್ಕೊಳ್ಳಿ, ತೊಂದರೆ ಇಲ್ಲ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ವ್ಯಾಲ್ಯೂ. So let me take some other color. Yeah. ಸೊ ಇಲ್ಲಿ ಬಂದಿರುವಂಥ ಆನ್ಸರ್ ನಾನೀಗ ಒಂದು ಬಾಕ್ಸ್ ಹಾಕ್ತಾಯಿದ್ದೀನಿ. ದಿಸ್ ಈಸ್ ಅ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಈಗ ನಾನು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು A+A ಕೇಳಿದ್ದಾರೆ. ಹಾಗಾದರೆ ಸೊಲ್ಯೂಷನ್ ಮಾಡೋದಕ್ಕೆ ಮುಂಚೆ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಬರ್ಕೋತೀನಿ. ಏನಂತ, A+A is equal to A ವ್ಯಾಲ್ಯೂ ಎಷ್ಟಿದೆ ಬರ್ಕೊಳ್ಳಿ. ದಟ್ ಈಸ್ ದೇ ಹ್ಯಾವ್ ಗಿವನ್ 4321 ಕೊಟ್ಟಿದ್ದಾರೆ. ಪ್ಲಸ್ A ಅಂತಂದರೆ ಇದರ ಟ್ರಾನ್ಸ್ಪೋಸ್. ಇಲ್ಲಿ 4 3 ಹಿಂಗಿದ್ರೆ ನೀವೇನು ಮಾಡಬೇಕು, 4 3ನ ಈ ಥರ ಬರ್ಕೊಬೇಕು. 2 1 ಈ ಥರ ಇದ್ದರೆ 2 1 ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಏನು ಮಾಡಬೇಕು, ನಾವು ವೆರಿ ಸಿಂಪಲ್ಲು. ಏನಪ್ಪ ಅಂತಂದರೆ, ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂ ಏನಿರುತ್ತೆ, ಈ 4 3ಯನ್ನು ಈ ಥರ 4 3 ಅಂತ ಬರ್ಕೊಬೇಕು. ಈ 2 1ನ ಈ 2 1 ಅಂತ, ಇದು ಟ್ರಾನ್ಸ್ಪೋಸ್ ಅಂತ ಕರೀತಾರೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು, ವೆರಿ ಸಿಂಪಲ್. ನಾವು ಆ್ಯಡ್ ದೀಸ್ 2 ನಂಬರ್. ಈ 4ನ 4ಗೆ ಆ್ಯಡ್ ಮಾಡ್ತೀನಿ, 8 ಆಯಿತು. 3ಗೆ 2 ಆ್ಯಡ್ ಮಾಡ್ತೀನಿ, 5 ಆಯಿತು. 2ಗೆ 3 ಆ್ಯಡ್ ಮಾಡ್ತೀನಿ, ಎಷ್ಟಾಯಿತು, 5 ಆಯಿತು. 1 + 1 ಎಷ್ಟು ಬರ್ತಿದೆ, 2 ಬರ್ತಿದೆ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ದಿಸ್ ಈಸ್ A+A ನಾನು ಮಾಡಿರೋವಂಥದ್ದು. ಕರೆಕ್ಟಾ? ಸೊ ಇದು ನನಗೆ ಸಿಕ್ಕಿರೋ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀನಿ. ಇಲ್ಲಿ ಇಫ್ ಇಟ್ ಈಸ್ ಅ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ರಿಮೆಂಬರ್ ದಿಸ್ ಒನ್. ಇಫ್ ದ ಮ್ಯಾಟ್ರಿಕ್ಸ್ ಈಸ್ ಸಿಂಗುಲರ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ನಿಮಗೆಲ್ಲ ಮುಂಚೆನೇ ಹೇಳಿದ್ದೀನಿ. ನಿಮಗೆ ಅಕಸ್ಮಾತ್ ಸಿಂಗುಲರ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಏನು ಮಾಡ್ಬೇಕು ಸರ್ ಹಾಗಾದರೆ, ವೆರಿ ಸಿಂಪಲ್ಲು. ಏನು ಮಾಡಿ, ಡಿಟರ್ಮಿನೆಂಟ್ ಆಫ್ ಅವ್ರು ಏನು ಕೊಟ್ಟಿರ್ತಾರಲ್ಲ, 2 4 1 x ಬರ್ಕೊಳ್ಳಿ, ಈಸ್ ಈಕ್ವಲ್ ಟು 0 ಅಂತ ಬರ್ಕೊಂಬಿಡಿ. ಏನು ಯೂಸು ಈ ಥರ 0 ಅಂತ ಬರ್ಕೊಂಡ್ರೆ, ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಇದು ಸಿಂಗುಲರ್ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಸಿಂಗುಲರ್ ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀರಪ್ಪ ಅಂತಂದರೆ, ದಿ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಅಂತ ಬರ್ಕೋತೀರಿ. ಸೊ ಹಾಗಾದರೆ ಈಗ ಎಕ್ಸ್ಪ್ಯಾಂಡ್ ಮಾಡಿದ್ರೆ 2 × x 2x ಮೈನಸ್ 1 4s 4 is equal to 0, ವಿಚ್ ಇಂಪ್ಲೈಸ್ ದಟ್ 2x is equal to ಎಷ್ಟಾಯಿತು, 4 ಆಯಿತು. x is equal to ಎಷ್ಟಾಯಿತು, 4 / 2. 2 1s 2 2s, ವಿಚ್ ಇಂಪ್ಲೈಸ್ ದಟ್ x is equal to 2. ಸೊ ಇದು ನಮಗೆ ಸಿಕ್ಕಿರುವಂತಹ ಸೊಲ್ಯೂಷನ್ ಆಗಿರುತ್ತೆ. ವೆರಿ ಸಿಂಪಲ್ ಒನ್. ಸೊ ಈ ಥರ ಪ್ರಾಬ್ಲಮ್ಸ್ನ ನೀವು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬಾರ್ದು. ಆ್ಯಕ್ಚುಲಿ ನಾನು ಹೇಳ್ತಾನೆ ಬರ್ತೀನಿ. ಇನ್ನು ನನಗೆ ಕಮೆಂಟ್ಸ್ ಮಾಡ್ತಾಯಿದ್ದೀರಾ ಸುಮಾರು ಜನ, ಸರ್ ನಾನು ಪಾಸ್ ಆಗಿಲ್ಲ, ಮ್ಯಾಥ್ಸಿಗೆ ಯಾವುದು ಇಂಪಾರ್ಟೆಂಟು. ಆಲ್ಮೋಸ್ಟ್ ಈಗ ಒಂದು 6 to 8 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದಿದೆ.
ಅದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಮಾರ್ಕ್ಸನ್ನು ತೆಗಿಬೋದು. ಓಕೆನಾ. ನಾವು ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ವಿಚ್ ಮೇಕ್ಸ್ ಆನ್ ಆ್ಯಂಗಲ್ 45 ಡಿಗ್ರಿ. ಸೊ ವೆರಿ ಸಿಂಪಲ್ಲು, ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಸ್ಟ್ರೈಟ್ ಲೈನು ಮತ್ತು ಮ್ಯಾಟ್ರಿಸಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಗಲ್ 45 ಡಿಗ್ರಿ ಕೊಟ್ಟಿದ್ದಾರೆ, ದಟ್ ಈಸ್ ವಾಟ್ ಥೀಟಾ ಈಸ್ ಈಕ್ವಲ್ ಟು 45 ಡಿಗ್ರಿ ಕೊಟ್ಟಿದ್ದಾರೆ. ಸ್ಲೋಪ್ಗೆ ಫಾರ್ಮುಲಾ ಎಮ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಹಾಗಾದರೆ ಎಮ್ ಈಸ್ ಈಕ್ವಲ್ ಎಷ್ಟಾಯಿತು, ಟ್ಯಾನ್ ಆಫ್ ದಿ ವ್ಯಾಲ್ಯೂ 45 ಡಿಗ್ರಿ ಆಯಿತು, ವಿಚ್ ಇಂಪ್ಲೈಸ್ ದಟ್ ಎಮ್ ಈಸ್ ಈಕ್ವಲ್ ಟು 1. ಸೊ ಇದು ನಮಗೆ ಸಿಕ್ಕುವಂತಹ ಸೊಲ್ಯೂಷನ್ನು. ಇಷ್ಟು ಬರೆದ್ರೆ ಸಾಕು. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್, ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್. ಏನು ಡಿಗ್ರಿ ಕೊಟ್ಟಿರ್ತಾರೆ ಅದನ್ನು ಟ್ಯಾನ್ ಥೀಟಾ ಜಾಗದಲ್ಲಿ ಬರೆದ್ರೆ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಇನ್ನು ಫೈಂಡ್ ದ ಸ್ಲೋಪ್ ಆಫ್ ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್. ಅಂದರೆ ನಾವಿಲ್ಲೇನು ಮಾಡಬೇಕು, ಸ್ಲೋಪ್ನ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ, ಸ್ಲೋಪ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನು ಮಾಡೋಣ, ಈ ಸ್ಲೋಪ್ ಆಫ್ ಲೈನ್ ಜಾರಿಂಗ್ 2 ಪಾಯಿಂಟ್ಸ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಫಾರ್ಮುಲಾ. ನಾವು ಸೊಲ್ಯೂಷನ್ ಬರಿತೀನಿ. Again we know that formula m is equal to y2 minus y1 divided by x2 minus x1. ಅಂದರೆ ನಮಗೆ ಕೊಟ್ಟಿರುವಂತಹ ವ್ಯಾಲ್ಯೂ ಇದನ್ನು ನಾನು ಎಂತ ಟ್ರೀಟ್ ಮಾಡ್ತೀನಿ, x1, y1. ಇದನ್ನ ಎಂತ ಟ್ರೀಟ್ ಮಾಡ್ತೀನಿ, ದಿಸ್ ಈಸ್ x2, y2. ನೌ ವಿಚ್ ಇಂಪ್ಲೈಸ್ ದಟ್, ನೀವು ಅಬ್ಸರ್ವ್ ಮಾಡ್ಬೋದು, m is equal to y2 minus y1 ಅಂತಂದರೆ ದಟ್ ಈಸ್ 1 minus 3. ನೋಡಿ ಇದು y1, ಇದು ಬರ್ತೀನಿ ನಾನು, 2, 3 ಬರ್ಕೊಳ್ಳಿ. ಅದೇ ರೀತಿ ಕೆಳಗಡೆ 1, 1 ಬರ್ಕೊಳ್ಳಿ. ಈಗ ನೋಡಿ, ಇದರಿಂದ ಈ ವ್ಯಾಲ್ಯೂನ ಸಬ್ಟ್ರ್ಯಾಕ್ಟ್ ಮಾಡಬೇಕು ನಾನು, ಕರೆಕ್ಟಾ? ಹಾಗಾದರೆ 1 minus 3 ಮಾಡಿದೆ, 1 minus 2 ಮಾಡಿದೆ. ಸೊ 1 minus 3 ಮೇಲೆ ಬರ್ಕೊಂಡಿದ್ದೀನಿ, ಡಿನಾಮಿನೇಟ್ರಲ್ಲಿ 1 minus 2. 1 minus 3 ಎಷ್ಟು, -2, 1 minus 2 ಎಷ್ಟು, -1, ಮೈನಸ್ ಕ್ಯಾನ್ಸಲ್ ಆಯಿತು. m is equal to 2. ಸೊ ಇದು ನಮಗೆ ಸಿಕ್ಕಿರುವಂತಹ ಏನಾಗುತ್ತೆ, ಸ್ಲೋಪ್ ಅಂತ ಅನಿಸ್ಕೊಳುತ್ತೆ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ. ಸೊ ನೆಕ್ಸ್ಟ್ಗೆ ಹೋಗೋಣ. ನಾವು ಇದು ರೇಡಿಯನ್ಸ್ ಅಂದರೆ ಡಿಗ್ರಿ, ಇದು ಆಲ್ಮೋಸ್ಟ್ ನಿಮಗೆ ಟ್ರಿಗ್ನಾಮೆಟ್ರಿ. ನೀವು ಯಾವುದೇ ಕಾರಣಕ್ಕೂ ಟ್ರಿಗ್ನಾಮೆಟ್ರಿಲಿ ಕೂಡ ಮಾಡಲ್ಲ ಅಂತ ಫಿಕ್ಸ್ ಆಗೋಕ್ಕೆ ಹೋಗಬಾರ್ದು, ಮಾಡೋಕ್ಕೆ ನೀವು ಟ್ರೈ ಮಾಡಲೇಬೇಕು. ಹಾಗಾದ್ರೆ ಏನು ಮಾಡೋಣ, ಇದು ಜಸ್ಟ್ ಕನ್ವರ್ಷನ್ ಪ್ರಾಬ್ಲಮ್. ದೊಡ್ಡ ಪ್ರಾಬ್ಲಮ್ ಆದರೆ ಬೇಕಾದ್ರೆ ಬಿಡಿ ಅಂತ ಹೇಳ್ತೀನಿ. 120 ಡಿಗ್ರಿ ಇದೆ, 120 ಡಿಗ್ರಿಗೆ 120 ಇಂಟು ಪೈ ಡಿವೈಡೆಡ್ ಬೈ 180 ಅಂತ ಹಾಕ್ಕೊಳ್ಳಿ. 0, 0 ಕ್ಯಾನ್ಸಲ್. 4 3s are 12, 6 2s are 12, 6 3s are 18, which implies that 2 pi divided by 3. So this value will become what? That is the value of 120 degree in radians. ಓಕೆನಾ. ಸೊ ಅದೇ ರೀತಿ ನಾವು ಇನ್ನೊಂದು ಏನು ಕೊಟ್ಟಿದ್ದಾರೆ, 225 ಕೊಟ್ಟಿದ್ದಾರೆ. ಸೊ 225 ಡಿಗ್ರಿನ ನಾವೇನು ಮಾಡೋಣ, ಅವ್ರು ಕೊಟ್ಟಿರುವಂತಹ 5 π/4. ಸೊ ಏನು ಕೊಟ್ಟಿದ್ದಾರೆ, 5 π/4 ಕೊಟ್ಟಿದ್ದಾರೆ, 5 pi divided by 4. ಸೊ ಇದನ್ನು ಕನ್ವರ್ಟ್ ಮಾಡೋಕ್ಕೆ ಏನು ಹೇಳಿದ್ದೀನಿ ನಾನು, ಜಸ್ಟ್ ಸಿಂಪಲಾಗಿ ಪೈ ಜಾಗದಲ್ಲಿ 180 ಡಿಗ್ರಿ ಹಾಕ್ಕೊಳ್ಳಿ. ಸೊ ಪೈ ಜಾಗದ 180 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. 4 4s are 16, 4 5s are 20, which implies that 45 5s are 5 5s are 25 5, 2 ಕ್ಯಾರಿ, 5 4s are 20 plus 2 22, 225 ಡಿಗ್ರಿ ಬರುತ್ತೆ. ಸೊ ಇದು ನಾವು ರೇಡಿಯನ್ಸ್ನ ಡಿಗ್ರಿ ಕನ್ವರ್ಟ್ ಮಾಡಿರುವಂಥ ವ್ಯಾಲ್ಯೂ ಆಗಿರುತ್ತೆ. ಓಕೆನಾ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ನಾವು ಫೈಂಡ್ ದ ವ್ಯಾಲ್ಯೂ ಆಫ್ dy/dx. ಫೈಂಡ್ ದ ವ್ಯಾಲ್ಯೂ ಆಫ್ dy/dx. ನಾನು ಅದೇ ಹೇಳ್ತೀನಿ, ಪಾಸಿಂಗ್ ಪ್ಯಾಕೇಜಲ್ಲಿ ಡಿಫ್ರೆನ್ಸಿಯೇಷನ್ನ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ. ಒಂದೊಂದು ಸ್ಟೆಪ್ ಆನ್ಸರ್ ಇರುತ್ತಿದ್ದು, ಇದನ್ನು ಮಾತ್ರ ಮಾಡಲೇಬೇಕು. ನಾವು ದೇ ಹ್ಯಾವ್ ಗಿವನ್ y is equal to x to the power 4 minus sin x. So y is equal to x to the power 4 minus sin x plus 3e power x minus 2. ಇದನ್ನು ಡಿರೈವೇಟಿವ್ ಮಾಡೋಣ. ಜಸ್ಟ್ ಏನೇ ಅಂದರೆ ಒಂದೇ ಸ್ಟೆಪ್ಪಲ್ಲಿ x to the power 4ಗೆ 4x³ ಮೈನಸ್ sin xಗೆ cos x ಬರಿತೀರಿ, 3 ಕಾನ್ಸ್ಟೆಂಟು, e power xಗೆ e power x, 2ಗೆ 0. ಸೊ ನೀವಿಷ್ಟು ಬರೆದ್ರೆ ಸಾಕು, ನಿಮಗೆ ಕಂಪ್ಲೀಟಾಗಿ 4 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ತುಂಬ ಈಸಿ ಇರುತ್ತೆ, ಡಿಫ್ರೆನ್ಸಿಯೇಷನ್ನು ಈಸಿಯಾಗಿ ಮಾಡ್ಬೋದು. ನಾವು ಫೈಂಡ್ ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಅಂತ ಕೇಳ್ತಿದ್ದಾರೆ. ಇದು ಕೂಡ ನಾವು ನಾವೇನು ಮಾಡ್ತೀರಿ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಕೂಡ ಎಗೇನ್ ವಿ ವಿಲ್ ಫೈಂಡ್ ದ ಡಿರೈವೇಟಿವ್ ಓನ್ಲಿ. ಸೊ y is equal to ಬರ್ಕೊಳ್ಳೋಣ, y is equal to x³ plus x² which implies that y dash is equal to x³ 3x², x² 2x ಆಗುತ್ತೆ. ಅಟ್ ದ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ಅಟ್ ದ ಪಾಯಿಂಟ್ ಅಂತ ಕೊಟ್ಟಾಗ ದಿಸ್ m ಈಸ್ ನಥಿಂಗ್ ಬಟ್ y ಡ್ಯಾಶ್. ಹಾಗಾದರೆ ಅಟ್ ದ ಪಾಯಿಂಟ್ x is equal to ಎಷ್ಟಿದೆ, 1 ಇದೆ. ಸೊ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 3 × 1² ಪ್ಲಸ್ 2 × 1.
ಸೊ ಎಷ್ಟಾಯ್ತು ನೋಡಿ, 3 + 2 5 ಆಯಿತು, ವಿಚ್ ಇಂಪ್ಲೈಸ್ ದಟ್ m is equal to 5. So this is our required solution. ಸೊ ಈಗ ನೆಕ್ಸ್ಟ್ ಎಗೇನ್ ಇಂಟೆಗ್ರೇಷನ್ನು. ಸೊ ಯೂಶ್ವಲಿ ಪಾಸಿಂಗ್ ಪ್ಯಾಕೇಜು ಅಂತಂದಾಗ ಇಂಟೆಗ್ರೇಷನ್ ಮಾಡೋಕ್ಕೆ ಹೋಗಲ್ಲ, ಬಟ್ ಇಲ್ಲೂ ಕೂಡ ಒಂದು 2-3 ಮಾರ್ಕ್ಸ್ ಬರುವಂಥ ಟೆಕ್ನಿಕ್ ಹೇಳ್ತೀನಿ. ಏನಪ್ಪ ಅಂತಂದರೆ, ಯು ಕ್ಯಾನ್ ಸಿ ಇಯರ್ i is equal to ಬರ್ಕೊಳ್ಳೋಣ ಸೊಲ್ಯೂಷನ್ ಬರೀಬೇಕಾರೆ. ಸೊ i is equal to ಬರ್ಕೊಂಡು ಇಂಟೆಗ್ರೇಷನ್ ಸಿಂಬಲ್ ಹಾಕ್ಕೊಳ್ಳಿ, x + e⁻x + 1/x + 5 ಅಂತ ಇದೆ. ಯಾರು ಡಿರೈವೇಟಿವ್ಸ್ ಓದಿರ್ತೀರೋ ಅವ್ರಿಗೆ ಯೂಶ್ವಲಿ ಇದರಲ್ಲೂ ಕೂಡ ಕೆಲವು ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ e⁻x ಅಂತಲೇ ಬರಿತೀರಾ, ಇಲ್ಲೂ ಕೂಡ e⁻x ಬರೀರಿ. ಸಾಮಾನ್ಯವಾಗಿ 1/x ನೋಡಿದ ತಕ್ಷಣ ನೀವು ಕೂಡ log x ಬರಿತೀರಾ, log xನ ಬರೆದ್ಬಿಡ್ಬೋದು. ಬಟ್ 5ಗೆ ಮತ್ತು ಎಕ್ಸ್ಗೆ, ಇಲ್ಲಿ ಎಕ್ಸ್ಗೆ 1 ಬರೆಯೋಕ್ಕೆ ಹೋಗಬಾರ್ದು. ಇನ್ಸ್ಟೆಡ್ ಆಫ್ ದಟ್ ಯು ಶುಡ್ ರೈಟ್ x²/2. 5ಗೆ ಏನು ಬರೀಬೇಕು, 5x ಬರೀಬೇಕು. ದಿಸ್ ಈಸ್ 5c. ಸೊ ಇದು ನಿಮಗೆ ಕಂಪ್ಲೀಟಾಗಿ 4 ಮಾರ್ಕ್ಸನ್ನು ಕೊಡುತ್ತೆ. ಅಂದರೆ ಅಲ್ಲೂ ಕೂಡ ನೀವೇನು ಮಾಡ್ಬೋದು, ಒಂದು 2 ಮಾರ್ಕ್ಸನ್ನು ತಗೊಳ್ಳುವಂತಹ ನೀವು ಧೈರ್ಯನ ಮಾಡ್ಬೋದು. ಎಗೇನ್ ಇಲ್ಲಿ ಫೈನೈಟ್ ಇಂಟೆಗ್ರಲ್ ಕೊಟ್ಟಿದ್ದಾರೆ. ಸೊ ಫೈನೈಟ್ ಇಂಟೆಗ್ರಲಲ್ಲಿ ಆ್ಯಸ್ ಯೂಶ್ವಲ್ ಸೊ ಸೊಲ್ಯೂಷನ್ ಮಾಡಬೇಕಾದ್ರೆ i is equal to ಬರ್ಕೋತೀನಿ, ಎಲ್ಲಿಂದ ಎಲ್ಲಿಗೆ 0 to 1 3x² + 1 ಇಂಟು dx ತೊಗೋತಾ ಇದ್ದೀನಿ. ಈಗ ನೋಡಿ 3 ಕಾನ್ಸ್ಟೆಂಟ್ ಇರುತ್ತೆ, x²ಗೆ x³/3 + 1ಗೆ x. ಯಾರೆಲ್ಲ ನೀವು ನಾನು ಜಸ್ಟ್ ಪಾಸಿಗೆ ಬರಿತೀನಿ ಅನ್ನೋರಾದರೆ ಇದನ್ನು ಬೇಕಾದ್ರೆ ನೀವು ಬಿಟ್ಬಿಡಿ, ಓಕೆನಾ. ಸೊ ಬರದೇ ಇರೋದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾರಿಗೆಲ್ಲ ರಿಕ್ವೈರ್ಮೆಂಟ್ ಇರುತ್ತೋ ಅವರು ಯೂಸ್ ಮಾಡ್ಕೊಂಡ್ರೆ ಸಾಕು. ಈಗೇನು ಮಾಡ್ತೀನಿ, ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕಬೇಕು, ಆವಾಗ 1³ + 1 ಆಗುತ್ತೆ, ಮೈನಸ್ ಎಕ್ಸ್ ಜಾಗದಲ್ಲಿ ಲೋಯರ್ ಲಿಮಿಟ್ ಹಾಕಬೇಕು, 0 + 0 ಆಗುತ್ತೆ. ವಿಚ್ ಇಂಪ್ಲೈಸ್ ದಟ್ 1³ + 1 ಅಂದರೆ ಎಷ್ಟಾಯಿತು, 2 ಆಯಿತು. ದಿಸ್ ವಿಲ್ ಬಿಕಮ್ ದ ವ್ಯಾಲ್ಯೂ ಆಫ್ ಇಂಟೆಗ್ರಲ್ i. ಒಂದು ನೆನ್ಪಿಟ್ಕೊಳ್ಳಿ, ನೀವು ಫೈನೈಟ್ ಇಂಟೆಗ್ರಲ್ ಮಾಡ್ತಾ ಇದ್ದೀರಾ ಅಂತಂದರೆ ಫೈನೈಟ್ ಇಂಟೆಗ್ರಲ್ನ ವ್ಯಾಲ್ಯೂ ನಿಮಗೆ ಯಾವಾಗಲೂ ಒಂದು ನಂಬರ್ ಬರಬೇಕು ಹೊರತು ಎಕ್ಸ್ ಅನ್ನೋದೆಲ್ಲ ಬರಬಾರ್ದು. ಅರ್ಥ ಆಯ್ತಾ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಇಲ್ಲಿ ನಮಗೆ ಒಂದು ನಂಬರೇ ಬಂದಿದೆ. ಈಗ ಸೆಕ್ಷನ್ ಬಿಗೆ ಹೋಗೋಣ. ಸೆಕ್ಷನ್ ಬಿನಲ್ಲಿ ಎನಿ ಆನ್ಸರ್ ಈಚ್ 5 ಮಾರ್ಕ್ಸ್ ಇರುತ್ತೆ. ಸೊ ಪ್ರತಿಯೊಂದು 10 ಕ್ವಶನ್ಸ್ ಬರೀಬೇಕು. ಸೊ ನಾನು ಹೇಳೋದು 20 ಸೀರೀಸ್ ಅವರು ಈ ಒಂದು ಸೆಕ್ಷನ್ ಬಿನ ಕರೆಕ್ಟಾಗಿ ಮಾಡಿದ್ರೆ ಅಂದರೆ ನಿಮಗೆ ಫುಲ್ ಮಾರ್ಕ್ಸ್ ಬಂದಂಗೆ ಅರ್ಥ. ಹಾಗಾಗಿ ನೀವೇನು ಮಾಡಬೇಕು, ಆದಷ್ಟು ಸೆಕ್ಷನ್ ಬಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಫುಲ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಓಕೆನಾ. ಸೊ ನಾವು ವಾಟ್ ವಿ ಹ್ಯಾವ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಟ್ರಾನ್ಸ್ಪೋಸ್ ಅಂತ ಇದೆ. ಫಸ್ಟ್ ನಾವೇನು ಮಾಡಬೇಕು, ಎ ಬಿನ ಮಲ್ಟಿಪ್ಲೈ ಮಾಡಬೇಕು. ಸೊ ಎ ಬಿ ಮಲ್ಟಿಪ್ಲೈ ಮಾಡೋಕ್ಕೆ ಫಸ್ಟ್ ವಿಲ್ ರೈಟ್ ದ ಸ್ಟಾರ್ಟ್ ಇಯರ್ ಸೊಲ್ಯೂಷನ್. ಎ ಬರ್ಕೋತೀನಿ, ಎ ಇಂಟು ಬಿ ಬರ್ಕೊಂಡೆ, ಎನ ಬರ್ಕೋತಾ ಇದ್ದೀನಿ 1 2 3 4, ಪಕ್ಕದಲ್ಲಿ ಬಿ ಬರ್ಕೋತೀನಿ 3 2 1 0. ನಿಮಗೆ ಇಲ್ಲಿವರೆಗೂ ನಾನು ಹಳೆ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಫಸ್ಟ್ ಹಳೆ ವೀಡಿಯೋಸ್ ನೋಡಿ ಮಲ್ಟಿಪ್ಲಿಕೇಷನ್ಗೆ, ಯಾಕಂದರೆ ಅಷ್ಟು ಈಸಿಯಾಗಿ ಅರ್ಥ ಆಗೋಲ್ಲ. 1 3s. ಸೊ ಈ 1ಗೆ ಈ 3 ಮಲ್ಟಿಪ್ಲೈ ಮಾಡ್ತೀವಿ, 1 3s 3, 2 × 1 2, 1 2s 2, 2 × 0 0, 3 3s 9, 4 1s 4, 3 2s 6, 4 0 0. ಸೊ ಇದು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಬರುತ್ತೆ, ಇಲ್ಲಾಂದರೆ ಬರೋಕ್ಕೋಗಲ್ಲ. ಸೊ ಇಲ್ಲಿ 3 + 2 5, 2 9 + 4 13, 6 ಬರ್ಕೊಂಡೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವಿಚ್ ಒನ್ ನನಗೆ ಬಂದಿರುವಂಥ ಎ ಬಿ. ಹಾಗಾದರೆ ಐ ವಿಲ್ ಡೂ ದಟ್ ಎ ಬಿ ಟ್ರಾನ್ಸ್ಪೋಸ್ನ ಮಾಡಬೇಕು. ಎ ಬಿ ಟ್ರಾನ್ಸ್ಪೋಸ್ ಮಾಡಿದಾಗ ಇಲ್ಲಿರುವಂತಹ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಬೇಕು. 5 2 ಬರ್ಕೊತೀನಿ, ದೆನ್ 13 and 6. ಸೊ ಇದು ನನಗೆ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಐ ಕ್ಯಾನ್ ಮೇಕ್ ದಿಸ್ ಬಾಕ್ಸ್ ಫಾರ್ ದಿಸ್ ಒನ್, ಓಕೆನಾ. ಸೊ ಇದು ರಿಕ್ವೈರ್ಡ್ ಸೊಲ್ಯೂಷನ್. ನಾವು ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ನೋಡಿ, ವೆರಿ ಸಿಂಪಲ್ ಕ್ವಶನು. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬಾರ್ದು. ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂದರೆ ವೆರಿ ಸಿಂಪಲಾಗಿ ಕೊಟ್ಟಿರುವಂಥ ಫಸ್ಟು ನಾನು ಏನು ಮಾಡ್ತೀನಿ, ಎ ಇನ್ವರ್ಸ್ ಫಾರ್ಮುಲಾ ಬರಿತೀನಿ. ಏನಂತ, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಈಗ ನನಗೆ ಅಡ್ಜಾಯಿಂಟು ಬೇಕು, ಡಿಟರ್ಮಿನೆಂಟ್ ಆಫ್ ಎ ಬೇಕು. ಫಸ್ಟ್ ಲೆಟ್ ಮಿ ಕ್ಯಾಲ್ಕುಲೇಟ್ ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಮಾಡೋಕ್ಕೆ ಏನು ಮಾಡಬೇಕು, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ರು ಸೇಮ್ ನಂಬರ್ಸ್ ಇರೋದ್ರಿಂದ ಏನು ಬದಲಾವಣೆ ಆಗಲ್ಲ, ಅದೇ ಇರುತ್ತೆ. ಇದು -1 ಮತ್ತು -1 ಆಗುತ್ತೆ. ಅದೇ ರೀತಿ ಡಿಟರ್ಮಿನೆಂಟ್ ಆಫ್ ಎ ಮಾಡ್ಕೊಬೇಕು. ಸೊ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ 2 1 1 2. ಸೊ ಈಗೇನು ಮಾಡೋಣ, 2 2s 4, -1 1s 1, ಎಷ್ಟಾಯಿತು, 3 ಆಯಿತು. ನಾವು ವಿಚ್ ಇಂಪ್ಲೈಸ್ ದಟ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ನ ಮೇಲೆ ಬರಿತೀನಿ 2 -1 -1 2 ಬರ್ಕೊಂಡೆ,
ಡಿವೈಡೆಡ್ ಬೈ 3 ಬರ್ಕೊಂಡು. ಸೊ ಇದು ನಿಮಗೆ ಬಂದಿರುವಂತಹ ಎ ಇನ್ವರ್ಸ್ ವ್ಯಾಲ್ಯೂ ಆಗಿರುತ್ತೆ. ಸೊ ತುಂಬ ಸುಲಭವಾಗಿರುವಂಥದ್ದೇ. ನಾನು ಸುಮಾರು ಪರ್ಟಿಕ್ಯುಲರಾಗಿ ಇದರದ್ದೇ ಪ್ರಾಬ್ಲಮ್ ಸಪ್ರೇಟಾಗಿ ಮಾಡಿದ್ದೀನಿ. 20 ಸೀರೀಸ್ ಅವ್ರು ಯಾರಿದ್ದೀರಾ ನಿಮಗೆಲ್ಲ ಗೊತ್ತಿದೆ ನಾನು ಮೊದಲಿಂದ ಯಾವ ಥರ ಸಾಲ್ವ್ ಮಾಡಿದ್ದೀನಿ ಅಂತ. ಅಂದಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಜೂನಿಯರ್ಸ್ಗೆ ಕೂಡ ಹೊಸ ವಿಡಿಯೋ ಸ್ಟಾರ್ಟ್ ಆಗಿದೆ, ಅವ್ರಿಗೂ ಕೂಡ ಹೇಳಿ, ಅವರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೀವು ಸಪೋರ್ಟ್ ಮಾಡಿ. ಓಕೆನಾ? ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿರುವಂಥದ್ದೇನು? ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಸೊ ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ ದಿ ಮ್ಯಾಟ್ರಿಕ್ಸ್. ಬರೀ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಮಾತ್ರ ಕೇಳಿದ್ದಾರೆ. ಸೊ ನಿಮಗೂ ಕೂಡ ಚಾನ್ಸಸ್ ಇರುತ್ತೆ ಬರೀ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಕೇಳೋವಂಥದ್ದು. ಹಾಗಾದ್ರೆ ಏನು ಮಾಡೋಣ? ಸೊ ಐ ವಿಲ್ ರೈಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ನಿಮ್ಗೆ ಆಲ್ರೆಡಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ, ಶಾರ್ಟ್ಕಟ್ ಮೆಥಡು. ಎ ಇಸ್ ಈಕ್ವಲ್ ಟು 3 2 1 1 ಇದು ಕೊಟ್ಟಿರುವಂತಹ ಮ್ಯಾಟ್ರಿಕ್ಸು. ನಾವು ವಿ ಹ್ಯಾವ್ ದ ಫಾರ್ಮುಲಾ ಫಾರ್ ದಿಸ್ ಒನ್, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಷ್ಟೇ ಕೇಳಿರೋದ್ರಿಂದ ನಾನು ಡೈರೆಕ್ಟಾಗಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಕಂಡುಹಿಡಿತೀನಿ. ಹಾಗಾದ್ರೆ ಏನು ಮಾಡಬೇಕು? ಲ್ಯಾಂಬ್ಡಾ ಸ್ಕ್ವೇರ್ ಹಂಗೆ ಇರುತ್ತೆ, ಟ್ರೇಸ್ ಆಫ್ ಎ ಅಂತ ತೊಗೊಳ್ಳಿ. ಅಂದರೆ ಒಂದು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಅಡಿಷನ್. 3 + 1 ಎಷ್ಟಾಯಿತು? 4 ಆಯಿತು. 4 ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಅಂದರೆ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್. 3 1s 3 -2 ಅಂತ ಬರುತ್ತೆ. ಸೊ 3 - 2 ದಟ್ ಈಸ್ ಈಕ್ವಲ್ ಟು 0. So which implies that lambda square minus 4 lambda plus 1 is equal to 0. So this is our required equation. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟಾಗಿ ಮರಿದಿರ, ನೀವು ಎಲ್ಲಾದರೂ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ನಾವು ಬರೀಬೇಕಾಗತ್ತೆ. ಬರೀಲೇಬೇಕು. ಯಾಕಪ್ಪ ಅಂದರೆ ಇದು ನಮಗಿರುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನ ಫಾರ್ಮುಲಾ. ಫಸ್ಟ್ ಇದು ಬರ್ಕೊಂಡೇ ನಾವು ಸೊಲ್ಯೂಷನ್ನ ಬರೀಬೇಕು. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನಾವು ಸ್ಟ್ರೈಟ್ ಲೈನ್ಸ್ ಬರ್ತಾ ಇದ್ದೀರಿ. ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಮೇಕ್ಸ್ ಅನ್ ಆ್ಯಂಗಲ್ 45 ಡಿಗ್ರಿ. ಅಂದರೆ ಇದ್ರದ್ದೇ ಆಗಿರುವಂತಹ ಸಪ್ರೇಟ್ ಕ್ವಶನ್ಸ್ ಇದ್ದಾವೆ, ಅದನ್ನು ನೀವು ಫಸ್ಟ್ ಚೆಕ್ ಮಾಡಿ ಯಾವ ಥರ ನಾನು ಸಾಲ್ವ್ ಮಾಡಿರ್ತೀನಿ ಅಂತ ನೋಡಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಒಂದು ಪಾಯಿಂಟು, ಇನ್ನೊಂದು ಬಂದು ಸ್ಲೋಪ್. ಅಂದರೆ ಇದು ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. ಹಾಗಾದರೆ ಲೆಟ್ ಅಸ್ ಸ್ಟಾರ್ಟ್ ರೈಟ್ ಇನ್ ದ ಸೊಲ್ಯೂಷನ್. ಸೊ ಏನು ಕೊಟ್ಟಿದ್ದಾರೆ? ಟೀಟಾ ಕೊಟ್ಟಿದ್ದಾರೆ. ಟೀಟಾ ಎಷ್ಟಿದೆ? 45 ಡಿಗ್ರಿ ಇದೆ ಅಂತ ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ, x1, y1 ಎಷ್ಟಿದೆ? ದಟ್ ಈಸ್ 1, 2. ಸೊ ನಾವು ವಿ ಹ್ಯಾವ್ ದ ಈಕ್ವೇಷನ್. ಫಸ್ಟ್ ಸ್ಲೋಪ್ನ ಕಂಡುಹಿಡ್ಕೊಳ್ಳಿ. m ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ, ದಟ್ ಈಸ್ ಈಕ್ವಲ್ ಟು ಟ್ಯಾನ್ 45 ಡಿಗ್ರಿ, ದಟ್ ಈಸ್ ಈಕ್ವಲ್ ಟು 1. ಸೊ ನನಗೆ ಎಷ್ಟು ಬಂತು? ಸ್ಲೋಪು 1 ಬಂದಿದೆ. ಕರೆಕ್ಟಾ? ನಾವು ವಿಲ್ ಯೂಸ್ ದ ಫಾರ್ಮುಲಾ ಫಾರ್ ದಿಸ್ ಒನ್, ದಟ್ ಈಸ್ y ಮೈನಸ್ y1 is equal to m into x minus x1. So which implies that, substitute ಮಾಡೋಣ, y minus, ನೋಡಿ ದಿಸ್ ಈಸ್ y1 2 ಹಾಕ್ಕೊಂಡೆ, m ವ್ಯಾಲ್ಯೂ ನನಗೆ ಬಂದಿದೆ 1, x ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಸೊ ವಿಚ್ ಇಂಪ್ಲೈಸ್ ದಟ್ y minus 2 1 into x x minus 1. ಸೊ ಈ ಎರಡು ವ್ಯಾಲ್ಯೂನ ಈ ಕಡೆ ಶಿಫ್ಟ್ ಮಾಡಿದ್ದೆ ಆದರೆ ನನಗೆ ಏನು ಬರುತ್ತೆ ಸೊಲ್ಯೂಷನ್ ನೋಡಿ? ಎಕ್ಸು y ಈ ಕಡೆ ತೊಗೋತೀನಿ, ಮೈನಸ್ y ಆಗುತ್ತೆ. 2 ಈ ಕಡೆ ಬಂದರೆ +2 - 1 +1 ಈಸ್ ಈಕ್ವಲ್ ಟು 0. ಸೊ ಇದು ನನಗೆ ಸಿಕ್ಕಿರುವಂತಹ ಸೊಲ್ಯೂಷನ್ ಆಗಿರುತ್ತೆ. ತುಂಬ ಸುಲಭವಾಗಿದೆ, ಆರಾಮಾಗಿ ಸಾಲ್ವ್ ಮಾಡ್ಕೊಬೋದು. ಫಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನೀವು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅದನ್ನು ನೆನ್ಪಿಟ್ಕೊಂಡಿರ್ಬೇಕು. ಓಕೆನಾ? ನಾವು ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್. ಸೊ 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಕು, ಇದು ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ಐ ವಿಲ್ ಸ್ಟಾರ್ಟ್ ರೈಟಿಂಗ್ ಸೊಲ್ಯೂಷನ್ ಇಯರ್ ಓನ್ಲಿ. ಏನು ಫಾರ್ಮುಲಾ ಫಾರ್ 2 ಪಾಯಿಂಟ್? y ಮೈನಸ್ y1 ಡಿವೈಡೆಡ್ ಬೈ x ಮೈನಸ್ x1 ಈಸ್ ಈಕ್ವಲ್ ಟು y2 ಮೈನಸ್ y1 divided by x2 minus x1, which implies that, so y minus y1 ನ ಬೆಲೆ ಎಷ್ಟು? ಸೊ this will become y1 3, x minus x1, ಸೊ ಎಷ್ಟಿದೆ? 2 ಇದೆ. ಇನ್ನು y2 minus y1 1 minus 3 ಅಂತಂದರೆ that is 1 minus 3 divided by 4 minus 2. So which implies that y minus 3 divided by x minus 2 is equal to -2 divided by 2. ಸೊ 2 ಕ್ಯಾನ್ಸಲ್ ಆದರೆ ನಿಮಗೇನು ಉಳಿಯುತ್ತೆ? -1 ಉಳಿಯುತ್ತೆ. ಸೊ y minus 3 divided by x minus 2 is equal to -1. So which implies that y minus 3 is equal to -1 into x minus 2. ಸೊ ಸಿಂಪ್ಲಿಫೈ ಮಾಡೋಣ. y minus 3 is equal to -x
ಪ್ಲಸ್ 2. ಸೊ ಈ ಎರಡೂ ವ್ಯಾಲ್ಯೂನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಅವಾಗ ಎಕ್ಸ್ ಏನಾಗುತ್ತೆ ಪ್ಲಸ್ ಎಕ್ಸ್ ಆಗುತ್ತೆ, ವೈ ಇಲ್ಲೇ ಇದೆ ಪ್ಲಸ್ ವೈ, 2 ಈ ಕಡೆ ಬಂದರೆ -2. ಸೊ -5 ಈಸ್ ಈಕ್ವಲ್ ಟು 0. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ದ ಫೈನಲ್ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್. ಹೆನ್ಸ್ ದ ಸೊಲ್ಯೂಷನ್ ಈಸ್ ಎಕ್ಸ್ ಪ್ಲಸ್ ವೈ ಮೈನಸ್ 5 ಅಂತ ಬಂತು. ಓಕೆನಾ? ವೆರಿ ಸಿಂಪಲ್ಲೇ, ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನಾನು ಎಷ್ಟು ಕಡಿಮೆ ಟೈಮ್ ತೊಗೋತಾ ಇದ್ದೀನಿ ಅಂತೇಳಿ. ಸೊ ನಾವು ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಅಗೇನ್. ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಹ್ಯಾವಿಂಗ್ ಎಕ್ಸ್ ಇಂಟರ್ಸೆಪ್ಟ್ ಇಸ್ 2, ವೈ ಇಂಟರ್ಸೆಪ್ಟ್ ಇಸ್ 3. ಅಂದರೆ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗಬೇಕು ಏನೇನು ಕೊಟ್ಟಿದ್ದಾರೆ. ಒಂದು ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ, ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ. ಯಾವಾಗ ಈ ಥರ ಎರಡು ಇಂಟರ್ಸೆಪ್ಟ್ ವ್ಯಾಲ್ಯೂ ಕೊಟ್ಟಿರ್ತಾರೋ ಅವ್ರು ನಾನು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಇಟ್ ಈಸ್ ವೆರಿ ಸಿಂಪಲ್. ವಿ ಹ್ಯಾವ್ ಟು ಯೂಸ್ ದಿಸ್ ಒನ್. That is the solution x by a plus y divided by b is equal to 1. ಹಾಗಾದರೆ ಏನು ಮಾಡೋಣ, ಎಕ್ಸ್ ಇಂಟರ್ಸೆಪ್ಟ್ ಎಷ್ಟಿದೆ 2 ಇದೆ, ವೈ ಇಂಟರ್ಸೆಪ್ಟ್ ಎಷ್ಟಿದೆ 3 ಇದೆ, ಈಸ್ ಈಕ್ವಲ್ ಎಷ್ಟಾಯಿತು 1. ಈಗ ಇವೆರಡು ಮಲ್ಟಿಪ್ಲೈ ಮಾಡ್ತೀವಿ ಡಿನಾಮಿನೇಟರ್ಲಿ, 2 3 6, 3 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 3x, 2 ಈ ಕಡೆ ಮಲ್ಟಿಪ್ಲೈ ಮಾಡಿ 2y ಈಸ್ ಈಕ್ವಲ್ ಟು ಎಷ್ಟು 1. ಅಂದರೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3x ಪ್ಲಸ್ 2y ಈಸ್ ಈಕ್ವಲ್ ಟು, ಈ 6ನ ಈ ಕಡೆ ಮಲ್ಟಿಪ್ಲೈ ಮಾಡಿನಾಯಿತು 6 ಆಯಿತು. ಸೊ 3x ಪ್ಲಸ್ 2y ಮೈನಸ್ 6 ಈಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ವೆರಿ ಸಿಂಪಲ್ ಒನ್. ಸೊ ಏನೇ ಒಂದು ವರಿ ಮಾಡ್ಕೊಳೋಷ್ಟಿಲ್ಲ ಇದು. ಡೈರೆಕ್ಟ್ ಈ ಪ್ರಾಬ್ಲಮ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಪ್ರತಿಯೊಂದು ಕ್ವಶನ್ ಪೇಪರ್ಗಳು ಕೂಡ ಇದ್ದೇ ಇರುತ್ತೆ. ಸೊ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನಾವು ಶೋ ದ್ಯಾಟ್ ದ 2 ಲೈನ್ಸ್ ಆರ್ ಪ್ಯಾರಲಲ್. ಸೊ ಇಲ್ಲಿ ಕೊಟ್ಟಿರುವಂತಹ 2 ಲೈನ್ಸು ಪ್ಯಾರಲಲ್ ಅಂತ ಪ್ರೂವ್ ಮಾಡಬೇಕು. ವೆರಿ ಸಿಂಪಲ್ಲು. ಎರಡರದ್ದು ಸ್ಲೋಪ್ ಕಂಡುಹಿಡಿದ್ಬಿಟ್ರೆ ಸಾಕು, ನಮಗೆ ಸೊಲ್ಯೂಷನ್ ಈಸಿ ಆಗುತ್ತೆ. ನಾನು ಆಲ್ರೆಡಿ ನಮಗೆ ಸಿಗ್ನೇಚರ್ ಸ್ಟೆಪ್ಸ್ ಥರ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ನಾನೇನು ಮಾಡ್ತೀನಿ, ಈ ಥರ ಒಂದು ಲೈನ್ ಹಾಕೋತೀನಿ. ದಿಸ್ ಈಸ್ ಲೈನ್ 1, ದಿಸ್ ಈಸ್ ಲೈನ್ 2. ಸೊ L1 ಬರ್ಕೋತೀನಿ, 3x ಪ್ಲಸ್ 4y ಪ್ಲಸ್ 1 ಈಸ್ ಈಕ್ವಲ್ ಟು 0. L2 ಬರ್ಕೋತೀನಿ, 6x ಪ್ಲಸ್ 8y ಪ್ಲಸ್ 3 ಈಸ್ ಈಕ್ವಲ್ ಟು 0, ವಿಚ್ ಇಂಪ್ಲೈಸ್ ದಟ್ ನಾನೀಗ ಸ್ಲೋಪ್ ಮಾಡ್ತೀನಿ. ಸ್ಲೋಪ್ಗೆ ಫಾರ್ಮುಲಾ -a/b. ಹಾಗಾದ್ರೆ M1 ಬಂದು -3/4 ಬರ್ತಾಯಿದೆ. ದಿಸ್ ಈಸ್ ದ M1. ಅದೇ ರೀತಿ M2 ಮಾಡ್ತೀನಿ. M2ಗೆ -6/8 ಬರುತ್ತೆ. ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ನಾವು 2 ಇಂದ ಕ್ಯಾನ್ಸಲ್ ಮಾಡ್ಬೋದು. 2 3 6, 2 4 8. ಸೊ ಎಷ್ಟು ಬರ್ತಾಯಿದೆ, -3/4 ಬರ್ತಾಯಿದೆ. ದಿಸ್ ಈಸ್ ವಾಟ್ M2. ಅಂದರೆ ವಿಚ್ ಇಂಪ್ಲೈಸ್ ದಟ್ ಸಿನ್ಸ್ M1 ಈಸ್ ಈಕ್ವಲ್ ಟು M2, ಹಾಗಾದ್ರೆ ನಾವೇನು ಬರಿಬೋದು, M1 ಈಸ್ ಈಕ್ವಲ್ ಟು M2 ಆಗಿರೋದ್ರಿಂದ ದೇರ್ ಫೋರ್ ದ ಲೈನ್ಸ್ ಆರ್ ಪ್ಯಾರಲಲ್. ಕನ್ಕ್ಲೂಷನ್ ಬರಿಬೇಕಿದ್ರಲ್ಲಿ, ದೇರ್ ಫೋರ್ ದ ಲೈನ್ಸ್ ಆರ್ ಪ್ಯಾರಲಲ್. ಇಷ್ಟು ಬರೆದ್ರೆ ಸಾಕು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಫೈಂಡ್ ದ ಸ್ಲೋಪ್ ಎಕ್ಸ್ ಇಂಟರ್ಸೆಪ್ಟ್ ಆ್ಯಂಡ್ ವೈ ಇಂಟರ್ಸೆಪ್ಟ್. ನೋಡಿ ಎಷ್ಟು ಸುಲಭವಾಗಿರೋ ಪ್ರಾಬ್ಲಮ್ ಕೊಡ್ತಾರಪ್ಪ ಅಂತಂದರೆ ನಮಗೆ ಶಾಕ್ ಆಗುತ್ತೆ, ಇಷ್ಟು ಸುಲಭವಾಗಿರೋದು ಕೊಡ್ತಾರಲ್ಲ ಅಂಥೇಳಿ. ಸೊ ನಮ್ಗೆ ಕೊಟ್ಟಿರುವಂತಹ ಲೈನ್ನ ಬರ್ಕೋತೀನಿ. 2x ಪ್ಲಸ್ 3y ಪ್ಲಸ್ 4 ಈಸ್ ಈಕ್ವಲ್ ಟು 0, which implies that we have the formula for slope -a/b, that is -2/3. We have the formula for x-intercept -c/a, that is -4/2. 2 1s are 2 2s are, that is -2. Again y-intercept -c/b, that is -4/3. So this is our required solution. ಓಕೆನಾ? ಸೊ -2 ಒಂದು, ಅಗೇನು -2/3, -2 ಆ್ಯಂಡ್ -4/3. ಓಕೆ? ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಇಲ್ಲಿ cos 300 ಮತ್ತು sin 210 ಕೊಟ್ಟಿದ್ದಾರೆ. ಸೊ ಇದನ್ನು ಆಲ್ರೆಡಿ ಮೊದಲೇ ಸಾಲ್ವ್ ಮಾಡಿರ್ತೀನಿ. ನೀವು ಅಲೈಡ್ ಆ್ಯಂಗಲ್ ಆಗಿರುತ್ತೆ, ನೀವು ಮುಂಚೆ ಸಾಲ್ವ್ ಮಾಡಿಲ್ಲ, ಟ್ರಿಗ್ನಾಮೆಟ್ರಿ ಇಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಪಾಸಿಂಗ್ ಪ್ಯಾಕೇಜ್ ಮಾತ್ರ ಮಾಡೋಂಗಿದ್ರೆ ನೋಡಿ, ಇದನ್ನು ಕೂಡ ಒಂದು ಪಾಸಿಂಗ್ ಪ್ಯಾಕೇಜ್ನ ಮೇಯ್ನಾಗಿ ತೊಗೊಳ್ಳಿ. ಯಾಕಂದರೆ ಅಲೈಡ್ ಆ್ಯಂಗಲ್ ಬರದೇ ಇರೋರು ಕೂಡ ಈಸಿಯಾಗಿ ಮಾಡ್ಬೋದು. ಹೆಂಗಪ್ಪ, ಕನ್ಸಿಡರ್ ದ ವ್ಯಾಲ್ಯೂ. ನೋಡಿ ಕಾಸ್ ಆಫ್ ದಿ ವ್ಯಾಲ್ಯೂ 90 - θ ಅಂತ ಇದೆ, ಕರೆಕ್ಟಾ? ಎಗೇನ್ ಸೈನ್ ಆಫ್ ದಿ ವ್ಯಾಲ್ಯೂ 180 ಪ್ಲಸ್ θ ಅಂತ ಇದೆ. ಎಗೇನ್ ಕಾಟ್ ಆಫ್ ದಿ ವ್ಯಾಲ್ಯೂ 270 ಪ್ಲಸ್ θ ಅಂತ ಇದೆ. ಟ್ಯಾನ್ ಆಫ್ ದಿ ವ್ಯಾಲ್ಯೂ 180 ಪ್ಲಸ್ θ, ಕರೆಕ್ಟಾ? ದಟ್ ಮೀನ್ಸ್ ನೋಡಿ, ಇದು ಆಡ್ ಗ್ರೂಪು, ಕಾಸ್ ಇರೋದೇನಾಗುತ್ತೆ ಸೈನ್ ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ಸೈನ್ θ.
ಎಗೇನ್ ಇದು 180 ಈ ಒಂದು ಗ್ರೂಪು ಸೈನ್ ಟೀಟಾ ಆಗಿ ಉಳಿಯುತ್ತೆ, ಬಟ್ ನೀವು ನೋಡ್ತಾ ಇದ್ದೀರಾ 180 ಪ್ಲಸ್ ಅಂದರೆ ಮೈನಸ್ ಆಗುತ್ತೆ. 270 ಅಂತಿದ್ರೆ ಕಾಟ್ ಚೇಂಜ್ ಆಗಬೇಕು, ಏನಾಗುತ್ತೆ ಟ್ಯಾನ್ ಆಗುತ್ತೆ, ಟ್ಯಾನ್ ಟೀಟಾ. 270 ಪ್ಲಸ್ ಅನ್ನೋದು ಫೋರ್ತ್ ಕ್ವಾಡ್ರೆಂಟ್ ಮೈನಸ್ ಬರುತ್ತೆ. ಇನ್ನು 180 ಅಂತ ಇದ್ದರೆ ಅದು ಟ್ಯಾನ್ ಟೀಟಾ ಆಗಿ ಉಳಿಯುತ್ತೆ. 180 ಪ್ಲಸ್ ಅನ್ನೋದು ಇಟ್ ಈಸ್ ಎ ಥರ್ಡ್ ಕ್ವಾಡ್ರೆಂಟ್ ಪ್ಲಸ್ ಆಗಿ ಉಳಿಯುತ್ತೆ. ಈಗೆಲ್ಲ ವ್ಯಾಲ್ಯೂ ಗಿವನ್ ಎಕ್ಸ್ಪ್ರೆಷನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದರೆ 1 ಈಸ್ ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ ಮೈನಸ್ ಟ್ಯಾನ್ ಟೀಟಾ plus tan theta. So you can see here minus plus cancel which is equal to 0. So this is our given solution, ಅಂದರೆ ನಮಗೆ ಬಂದಿರುವಂತಹ ರಿಕ್ವೈರ್ಡ್ ಸೊಲ್ಯೂಷನ್. ಎಗೇನ್ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಯೂಸ್ ಮಾಡಬೇಕು, ಸೈನ್ 75 ಸೈನ್ ಆಫ್ ಎ ಪ್ಲಸ್ ಬಿ ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಎಗೇನ್ ಕಾಸ್ ಟು ಎ ಫಾರ್ಮುಲಾ, ಸೊ ಇದು ಡಿರೈವೇಷನ್ ಸುಮಾರು ಸತಿ ಮಾಡಿದ್ದೀನಿ. ಎಗೇನ್ ಇಲ್ಲಿ ಬರ್ತೀರಾ, ನೌ ವಿ ಹ್ಯಾವ್ ಟು ಫೈಂಡ್ ದ ಡಬಲ್ ಡಿರೈವೇಟಿವ್ ಹೆಂಗೆ ಸರ್ ಮಾಡೋದು? ವೆರಿ ಸಿಂಪಲ್, ಯು ಕ್ಯಾನ್ ಅಬ್ಸರ್ವ್ ಇಯರ್. ಫಸ್ಟ್ ನಾವು ಸಿಂಗಲ್ ಡಿರೈವೇಟಿವ್ ಮಾಡೋಣ. y ಇಸ್ ಈಕ್ವಲ್ ಟು ವಿ ಹ್ಯಾವ್ ಎಕ್ಸ್ ಕ್ಯೂಬ್ ಇದೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ ಎಕ್ಸ್ ಇದೆ ಪ್ಲಸ್ 9 ಇದೆ, ವಿಚ್ ಇಂಪ್ಲೈಸ್ ದಟ್ ವೈ ಡ್ಯಾಶ್ ಮಾಡ್ತೀನಿ. ಎಕ್ಸ್ ಕ್ಯೂಬ್ಗೆ 3x ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ಗೆ 2x, ಎಕ್ಸ್ಗೆ 1, 9ಗೆ 0. ಎಗೇನ್ ಇದನ್ನು ಇನ್ನೊಂದು ಸತಿ ಡಿರೈವೇಟಿವ್ ಮಾಡಿದಾಗ ನನಗೆ ಡಬಲ್ ಡಿರೈವೇಟಿವ್ ಬರುತ್ತೆ. 3 ಕಾನ್ಸ್ಟೆಂಟು ಎಕ್ಸ್ ಸ್ಕ್ವೇರ್ ಅಂತಂದರೆ ಇಟ್ ವಿಲ್ ಬಿಕಮ್ 6x ಆಯಿತು, 2xಗೆ 2 ಆಯಿತು. ಬಟ್ ಅವ್ರು ಕೇಳ್ತಾ ಇದ್ದಾರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಕ್ಯಾಲ್ಕುಲೇಟ್ ಮಾಡಿ ಅಂತ. ದೇರ್ ಫೋರ್ ವೈ ಡಬಲ್ ಡ್ಯಾಶ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ್ದೆ ಆದರೆ 6 ಪ್ಲಸ್ 2 ಬರುತ್ತೆ, ದಟ್ ಈಸ್ ಈಕ್ವಲ್ ಟು 8. ಇದು ನಮಗೆ ಸಿಕ್ಕಿರುವಂತಹ ಸೊಲ್ಯೂಷನ್ ಆಗಿರುತ್ತೆ. ಅಂದರೆ ಡಬಲ್ ಡಿರೈವೇಟಿವೇ ಅಟ್ ದ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಹಾಕಿದಾಗ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಒನ್, ಇಲ್ಲಿ ನಾವು ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಿದ್ರೆ ಸಾಕು, ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ದಟ್ ಈಸ್ ದ ಸೊಲ್ಯೂಷನ್ ಈಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಎಕ್ಸ್. ಸೊ ವೈ ಡ್ಯಾಶ್ ಮಾಡ್ತೀನಿ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಡಿರೈವೇಟಿವ್ ಆಫ್ ಸೆಕೆಂಡ್ ಲಾಗ್ ಎಕ್ಸ್ಗೆ 1/x ಪ್ಲಸ್ ಲಾಗ್ ಎಕ್ಸ್ ಹಂಗೆ ಇರಲಿ, ಎಕ್ಸ್ಗೆ ಎಷ್ಟಾಯಿತು 1. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ಕೋಶೆಂಟ್ ರೂಲ್ನ ಅಪ್ಲೈ ಮಾಡಬೇಕು. ನಾನು ಕೋಶೆಂಟ್ ರೂಲ್ ಕೂಡ ಸುಮಾರು ಸತಿ ಹೇಳಿರ್ತೀನಿ, ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ, ತುಂಬ ಸಿಂಪಲ್ ಆಗಿರೋ ಪ್ರಾಬ್ಲಮ್ಸ್ ಇವೆಲ್ಲ ಅಂತ. ಸೊ ಫಸ್ಟು ಕೊಟ್ಟಿರುವಂತಹ ವ್ಯಾಲ್ಯೂ ಬರ್ಕೋತೀನಿ. ಏನು ಕೊಟ್ಟಿದ್ದಾರೆ, 1 ಮೈನಸ್ ಕಾಸ್ ಎಕ್ಸ್ ಮೇಲೆ 1 ಪ್ಲಸ್ ಕಾಸ್ ಎಕ್ಸ್ ಏನಿದೆ, ಮೇಲೆ ಯು ಇದೆ, ಕೆಳಗಡೆ ವಿ ಇದೆ. ಸೊ ಈಗ ವೈ ಡ್ಯಾಶ್ ಮಾಡೋಣ. ವೈ ಡ್ಯಾಶ್ಗೆ ಫಸ್ಟ್ ಫಾರ್ಮುಲಾ ಬರ್ಕೋತೀನಿ, ವಿ ಸ್ಕ್ವಯರ್ ವಿ ಇಂಟು ಯು ಡ್ಯಾಶ್ ಮೈನಸ್ ಯು ಇಂಟು ವಿ ಡ್ಯಾಶ್. ಈಗ ಸಿಂಪ್ಲಿಫೈ ಮಾಡೋಣ. ಸೊ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಬರ್ತಾ ಇದೆ 1 ಮೈನಸ್ ಕಾಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಸಿಕ್ತು. ಆ 1 ಮೈನಸ್ ಕಾಸ್ ಎಕ್ಸ್ನ ಮತ್ತೆ ಬರ್ತೀನಿ, 1 ಮೈನಸ್ ಕಾಸ್ ಎಕ್ಸ್ ಬರ್ಕೊಂಡೆ. ಈಗ ನ್ಯೂಮರೇಟರ್ಲ್ಲಿ ಇರುವಂಥದ್ದು 1ಗೆ ಡಿರೈವೇಟಿವ್ 0, ಕಾಸ್ ಎಕ್ಸ್ಗೆ ಡಿರೈವೇಟಿವ್ ಮೈನಸ್ ಸೈನ್ ಎಕ್ಸ್, ಮೈನಸ್ ಹಾಕ್ತೀನಿ. ಅಗೇನ್ ಯು ಬರ್ಕೋತೀನಿ, ಯು ಅಂದರೆ 1 ಪ್ಲಸ್ ಕಾಸ್ ಎಕ್ಸ್. ಡಿನಾಮಿನೇಟರ್ಲಿ 1ಗೆ 0, ಕಾಸ್ ಎಕ್ಸ್ಗೆ ಎಗೇನ್ ಮೈನಸ್ ಸೈನ್ ಎಕ್ಸ್ ಬರುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ನೀವು ಆಗೋದೇ ಇಲ್ಲ ಅಂತ ಕೂತ್ಕೊಂಡ್ರೆ ಆಗೋದೇ ಇಲ್ಲ, ಅಟ್ಲೀಸ್ಟ್ ಟ್ರೈ ಮಾಡ್ತೆ ಅಂದರೆ ಇಷ್ಟನ್ನು ಮಾತ್ರ ಆರಾಮಾಗಿ ನೀವು ಬರೀಬೋದು, ಸಿಂಪಲ್ಲಾಗಿ ಇರುತ್ತೆ. ಕೋಶೆಂಟ್ ರೂಲಿಂದ ಆರಾಮಾಗಿ ನೀವು ಒಂದು 5 ಮಾರ್ಕ್ಸನ್ನು ತೊಗೊಬೋದು. ಇನ್ನು ಇದೆಲ್ಲ ಇಂಟಗ್ರೇಷನ್ ಇರುವಂಥದ್ದು, ಯೂಶ್ವಲಿ ನೀವು ಪಾಸ್ ಅಂತ ಬರೆಯುವಂಥವ್ರು ಇಂಟಗ್ರೇಷನ್ ಸ್ಟಡಿ ಮಾಡೋಕ್ಕೆ ಹೋಗಲ್ಲ. ಇದು ಅಷ್ಟೇ, ಇಂಟಗ್ರೇಷನ್ ಇರುವಂಥ ಪ್ರಾಬ್ಲಮ್ಮು. ಸೊ ಐ ಥಿಂಕ್ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಮತ್ತು ನೀವು ಎಕ್ಸ್ಟ್ರಾ ಗೊಂದಲ ಮಾಡಿಕೊಂಡು ಇದನ್ನೆಲ್ಲ ಬರೆಯೋದು ಬೇಕಾಗಿಲ್ಲ. ನಿಮಗೆ ಪಾಸ್ಗೆ ಎಷ್ಟು ಬೇಕು, ಆಲ್ಮೋಸ್ಟ್ 2 ಯೂನಿಟ್ ಯೂಸ್ ಮಾಡಿಕೊಂಡು ನೀವು ಒಂದು 90 ಮಾರ್ಕ್ಸ್ವರೆಗೂ ತೆಗಿಬೋದು. ನೌ ವಿ ಆರ್ ಮೂವಿಂಗ್ ಆನ್ ಟು ದ ಸೆಕ್ಷನ್ ಸಿನಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ ಎಷ್ಟು ಮಾರ್ಕ್ಸ್ಗೆ 6 ಮಾರ್ಕ್ಸ್ಗೆ ಬರ್ತಾಯಿದೆ. ಹಾಗಾದರೆ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ವೆರಿ ಸಿಂಪಲ್ಲು. ಈ ಥರ ಕೊಟ್ಟ ಫಸ್ಟ್ ನಾವೇನು ಮಾಡಬೇಕು, ಸೊಲ್ಯೂಷನ್ನಲ್ಲಿ ಫಸ್ಟ್ ವಿಲ್ ರೈಟ್ ದ ಗಿವನ್ ಈಕ್ವೇಷನ್ಸ್ ಬರ್ಕೊಳ್ಳೋಣ. ನಾವೇನು ಮಾಡ್ತೀರಿ, ಇಲ್ಲ ಡೈರೆಕ್ಟಾಗಿ ಬೇಕಾದ್ರೂ ಬರ್ಕೊಬೋದು. ನೋಡಿ, 3x ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಬರ್ಕೊಂಡೆ. ಎಗೇನ್ ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 4 ಬರ್ಕೊಂಡಿದ್ದೀನಿ. ನಾವು ವಾಟ್ ವಿ ನೀಡ್, ಆ್ಯಕ್ಚುಲಿ ವಿ ನೀಡ್ ಡೆಲ್ಟಾ. ಡೆಲ್ಟಾ ಅಂದರೆ ಏನು ಫಸ್ಟ್ ಬರ್ಕೊಳ್ಳೋಣ. ಡೆಲ್ಟಾ ಇಲ್ಲಿ 3 ಆಗುತ್ತೆ, 1 ಆಗುತ್ತೆ, 1 ಆಗುತ್ತೆ, 3 ಆಗುತ್ತೆ. 3 3 9 ಮೈನಸ್ 1 ಎಷ್ಟು ಸಿಕ್ತು, 8 ಸಿಕ್ತು. ನೆಕ್ಸ್ಟ್ ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ನಿಮಗೆಲ್ಲ ಗೊತ್ತಿದೆ, ಬಲಗಡೆ ಇರುವಂಥ ವ್ಯಾಲ್ಯೂನ ಇಲ್ಲಿ ಹಾಕಬೇಕು. 4 4 ಇಲ್ಲಿ ಹಾಕ್ತೀನಿ, 1 3 ಇಲ್ಲಿ ಹಾಕ್ತೀನಿ.
4 3s are 12 minus 4 1s are 4 ಆಯಿತು. ಅಗೇನ್ ಇಟ್ ವಿಲ್ ಬಿಕಮ್ 8 ಬರ್ಕೊಂಡೆ. ಅಗೇನ್ ನನಗೆ ಬೇಕಾಗಿರುವಂಥದ್ದು ಡೆಲ್ಟಾ ವೈ ಬರ್ಕೋತೀನಿ. ಡೆಲ್ಟಾ ವೈಗೆ ಏನು ಮಾಡ್ತೀನಿ, ಇದನ್ನು ನೋಡಬೇಕು, ಎಕ್ಸ್ ಕೋಎಫಿಷಿಯಂಟ್ ಹಂಗೆ ಇರಬೇಕು, ಈ ವ್ಯಾಲ್ಯೂಸ್ನ ಇಲ್ಲಿ ಬರ್ಕೊಬೇಕು. ಅಗೇನ್ 3 4s are 12 minus 4, you are getting this value as 8. Now finally, how to find the value of x? X value ಏನು ಬಂತು, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, y ವ್ಯಾಲ್ಯೂ ಮತ್ತು ಡೆಲ್ಟಾ ವೈ ಬೈ ಡೆಲ್ಟಾ. ಇಲ್ಲಿ 2 8/8 ಎಗೇನ್ 8/8 ಆಗಿದೆ. ಸೊ ಕ್ಯಾನ್ಸಲ್ ಆಗಿ 1 ಸಿಗುತ್ತೆ, ಕ್ಯಾನ್ಸಲ್ ಆಗಿ 1 ಸಿಗುತ್ತೆ, ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 1. ಸೊ ನೀವು ಬೇಕಾದರೆ ನಿಮಗೇನಾದರೂ ಈ ವಿಡಿಯೋ ಫಾಸ್ಟ್ ಅಂತ ಅನ್ನಿಸ್ತಾ ಇದ್ದರೆ ಜಸ್ಟ್ ನೀವು ಇದನ್ನು ಸ್ಪೀಡನ್ನ ಸ್ಲೋ ಮಾಡ್ಕೊಂಡು ನೋಡಿ, ತೊಂದರೆ ಇಲ್ಲ. ಯಾಕಂದರೆ ನಾನು ಜಾಸ್ತಿ ಸ್ಲೋ ಆಗಿ ಮಾಡೋಕ್ಕೆ ಹೋದಾಗ ನಿಮ್ಗೆ ಇದ್ದಿದ್ದು ನಿದ್ದೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆನಾ. ನಾವು ಶೋ ದಟ್ a² - 5a - 2i ಫಾರ್ ದಿ ಮ್ಯಾಟ್ರಿಕ್ಸ್. ಇದು ಆ್ಯಕ್ಚುಲಿ ರೇರಾಗಿ ಕೇಳೋವಂಥ ಕ್ವಶನ್. ಯೂಶ್ವಲಿ ಐಡೆಂಟಿಫೈ ದ ಮ್ಯಾಟ್ರಿಕ್ಸ್ ಅಂತ ಕೊಡ್ತಾಯಿದ್ರು, ಯಾವುದು ಸಿಂಗುಲರು ನಾನ್ ಸಿಂಗುಲರ್ ಅಂತ. ಬಟ್ ಇಲ್ಲಿ ಈ ಥರ ಕ್ವಶನ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಅಂದರೆ ನಿಮಗೆ ಮಲ್ಟಿಪ್ಲಿಕೇಶನ್ ಕಲ್ತಿರೋದ್ರಿಂದ ವೆರಿ ಸಿಂಪಲ್. ಫಸ್ಟ್ ಒಂದು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಿಟ್ರೆ ಸಾಕು. ನೋಡಿ ಯಾವುದನ್ನ ಸರ್, a² ಅಂತ ಇದ್ದಾಗ a² ಇಸ್ ನಥಿಂಗ್ ಬಟ್ a ಇಂಟು a ಅಂತ ಅರ್ಥ. ಸೊ ವಾಟ್ ಈಸ್ a? 1 2 3 4 ಬರ್ಕೊಂಡೆ. ಅದನ್ನೇ ಮತ್ತೆ ಮಲ್ಟಿಪ್ಲೈ ಮಾಡೋದು, 1 2 3 4. ರೋ ಇಂಟು ಕಾಲಮ್ ಮಾಡೋಣ. ಸೊ ವಾಟ್ ಈಸ್ ರೋ ಇಂಟು ಕಾಲಮ್? 1 1s are 1 plus 2 3s are 6, 1 plus 6, 1 2s are 2, 2 4s are 8, 3 1s are 3, 4 3s are 12, 3 2s are 6 plus 4 4s are 16. So this is the value of which one? a². So 7 ಬಂತು, 10 ಬಂತು, again 15 ಬಂತು, again 22 ಬಂತು. ಇದು a² ಮಾಡ್ಕೊಂಡು ಆದಮೇಲೆ ನಮಗೇನು ಬೇಕು, ಈಗ ಕೊಟ್ಟಿರೋ ಈಕ್ವೇಷನ್ ತೊಗೊಳ್ಳಿ. ದ ಗಿವನ್ ಈಕ್ವೇಷನ್ ದಟ್ ಈಸ್ a² minus 5a minus 2y, ಕರೆಕ್ಟಾ? ನಾವು ವಾಟ್ ಈಸ್ a²? a²ನ ವ್ಯಾಲ್ಯೂ ಎಷ್ಟು? a²ನ ವ್ಯಾಲ್ಯೂ 7 10 15 22 ಆಯಿತು. ಮೈನಸ್ 5 ಇಂಟು a ವ್ಯಾಲ್ಯೂ ತೊಗೊಳ್ಳಿ. a ವ್ಯಾಲ್ಯೂ 1 2 3 4. ಮೈನಸ್ 2 ಇಂಟು i ವ್ಯಾಲ್ಯೂ ತೊಗೊಳ್ಳಿ, 1 0 0 1. ನಾವು ವಿಚ್ ಇಂಪ್ಲೈಸ್ ದಟ್ ನಾವು ಯು ಕ್ಯಾನ್ ರೈಟ್ ದಿಸ್ ಒನ್. ನೋಡಿ 7 ಬರ್ಕೋತೀನಿ, ಮೈನಸ್ 5 ಇಂಟು 1 ಮೈನಸ್ 5, ಮೈನಸ್ 2 ಇಂಟು 1 ಮೈನಸ್ 2. 10 ಇದೆ ಇಲ್ಲಿ, 10 ಬರ್ಕೋತೀನಿ, ಮೈನಸ್ 5 2s 10 ಆಯಿತು. ಇಲ್ಲಿ 2 ಇಂಟು 0 0 ಬರುತ್ತೆ, ಬಿಟ್ಟಾಕಿ. ಅಗೇನ್ ಇಲ್ಲಿ 15 ಇದೆ, 15 ಮೈನಸ್ 5 3s 15 ಬರ್ಕೊಂಡೆ, ಮೈನಸ್ 2 0 ಉಲ್ಟೋಯ್ತು. ಅಗೇನ್ 22 ಇದೆ, 22 ಬರ್ಕೋತೀನಿ, ಮೈನಸ್ 5 4s 20 ಬರ್ಕೊಂಡೆ, ಇಲ್ಲೊಂದು 2 ಬರ್ತಾ ಇದೆ, ಮೈನಸ್ 2 ಆಯಿತು. ಸೊ ವಿಚ್ ಇಂಪ್ಲೈಸ್ ದಟ್ ಯು ಆರ್ ಗೆಟಿಂಗ್ ದ ಆನ್ಸರ್ 0 0 0 0. ಸೊ ಆಬ್ವಿಯಸ್ಲಿ ಬರಲೇಬೇಕು ಎಲ್ಲದಕ್ಕೂ. ಸೊ ದಿಸ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Now find the equation of line passing through the point and parallel to the line. ಸೊ ಇದಂತೂ ನಿಮಗೆ ಗೊತ್ತೇ ಇದೆ. ನಾನು ಮಾಡಿರುವಂತಹ ಎಲ್ಲ ಪಾಸಿಂಗ್ ಪ್ಯಾಕೇಜಲ್ಲಿ ಒನ್ ಆಫ್ ದ ಸಿಂಪ್ಲೆಸ್ಟ್ ಕ್ವಶನ್ ಇದನ್ನು. ಓಕೆನಾ. ಪ್ಯಾರಲಲ್ ಲೈನ್ ಅಂತ ಕೇಳಿದಾಗ ಇಲ್ಲಿ ಹಿಂಗೆ ಕ್ವಶನ್ ಅರ್ಥ ಮಾಡ್ಕೊಬೇಕು. ಈಕ್ವೇಷನ್ ಕೇಳಿದ್ದಾರೆ, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಒಂದು ಲೈನ್. ಹೆಂಗೆ ಸರ್? 3x ಪ್ಲಸ್ 4y ಪ್ಲಸ್ 7 ಇಸ್ ಈಕ್ವಲ್ ಟು 0. ಪಾಸಿಂಗ್ ಥ್ರೂ ದ ಲೈನ್ ಅಂತಂದರೆ 3x ಪ್ಲಸ್ 4y ಪ್ಲಸ್ k is equal to 0, which implies that 3 into x value ಎಷ್ಟಿದೆ? x value 1, 4 into y value ಎಷ್ಟಿದೆ? 2 plus k is equal to 0, which implies that 3 6 4 2s 8 plus 3 ಎಷ್ಟಾಯಿತು? 11 ಆಯಿತು. So you are getting this one as 11 plus k is equal to 0. So what is the value of k ಹಾಗಾದರೆ? You are getting minus 11. ಇದೇ minus 11ನ you substitute back to the given expression. ಓಕೆನಾ. ಎಲ್ಲಿ ಸರ್? ಈ ಎಲ್ಲಿ ಕೆ ಹಾಕ್ಕೊಂಡಿದ್ದೀರೋ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಕು. ಯು ವಿಲ್ ಗೆಟ್ ದಿಸ್ ಒನ್ 3x ಪ್ಲಸ್ 4y ಮೈನಸ್ 11 ಇಸ್ ಈಕ್ವಲ್ ಟು 0. ಇದು ನನಗೆ ಸಿಕ್ಕಿರುವಂತಹ ಸೊಲ್ಯೂಷನ್ ಆಗಿರುತ್ತೆ. ಓಕೆನಾ. ನಾವು ಇದನ್ನಂತೂ ನನ್ನ
ಚಾನಲಲ್ಲಿ ನೀವು ರವಿ ಆರ್ ನಂದಿ ಕಾಸ್ 3 ಡಿರೈವೇಷನ್ ಅಂತ ಹೊಡೀರಿ, ಸುಮಾರು ಸತಿ ಪಾಸಿಂಗ್ ಪ್ಯಾಕೇಜಲ್ಲಿ ಕಾಸ್ 3 ಮತ್ತು ಸೈನ್ 3 ಪ್ರತಿ ಸತಿ ಇರುತ್ತೆ. ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿರಿ, ಅಲ್ಲಿ ಮತ್ತೆ ನೋಟ್ಸನ್ನು ಹಾಕ್ತಾನೇ ಇರ್ತೀನಿ, ಮತ್ತೆ ಸಿಗ್ತಾನೆ ಇರುತ್ತೆ. ಇಲ್ಲೂ ಕೂಡ ಕಾಂಪೌಂಡ್ ಆ್ಯಂಗಲ್ದು, ಸೊ ಟ್ಯಾನ್ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ಜಸ್ಟ್ ಟ್ಯಾನ್ ಆಫ್ ದಿ ಎ ಮೈನಸ್ ಬಿ ಫಾರ್ಮುಲಾ ಬರ್ಕೊಳ್ಳಿ. ಎ ಜಾಗದಲ್ಲಿ 45 ಹಾಕಿ, ಬಿ ಜಾಗದಲ್ಲಿ ಎ ಹಾಕಿ. ಐ ಥಿಂಕ್ ಇಲ್ಲಿ ನೀವು ಔಟ್ ತೆಗಿಯೋದಕ್ಕಿಂತ ಪಾಸ್ ಆಗೋದಕ್ಕೆ ನೋಡ್ತಾ ಇರೋದ್ರಿಂದ ನಾನು ಇಂಥ ಪ್ರಾಬ್ಲಮ್ನ ಮತ್ತೆ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡಲ್ಲ. ಓಕೆನಾ? ಸೊ ಇನ್ನು ಈ ಕ್ವಶನ್ನ ಯಾರೆಲ್ಲ ಡಿಫ್ರೆನ್ಸೇಷನ್ ಓದಿರ್ತೀರೋ ಅವ್ರಿಗೆ ನಾನು ಖಂಡಿತ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇಲ್ಲಿರುವಂಥದ್ದು y = e⁻x log x sin x ಆಗಿರೋದ್ರಿಂದ ಸೊಲ್ಯೂಷನ್ ಮಾಡಬೇಕಾದ್ರೆ ಏನು ಕೊಟ್ಟಿದ್ದಾರೆ, y = e⁻x again log x again you are getting it as sin x. ಕರೆಕ್ಟಾ? ನಾವು ವಿಚ್ ಇಂಪ್ಲೈಸ್ ದಟ್ ನಾನು ಇದು ಸೊಲ್ಯೂಷನ್ನ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಒಂದೊಂದು ಸ್ಟೆಪ್ಪಲ್ಲಿ ಒಂದು ಡಿರೈವೇಟಿವ್ ಮಾಡಿ. e⁻xನ ಡಿರೈವೇಟಿವ್ e⁻x ಬರ್ಕೊಳ್ಳಿ. ಇಲ್ಲಿ log xನ ಡಿರೈವೇಟಿವ್ 1/x ಬರೀರಿ. sin xನ ಡಿರೈವೇಟಿವ್ cos xನ ಬರೀರಿ. ಸೊ ಇನ್ನು ಉಳಿದಿರೋದು ಏನು ಮಾಡಬೇಕು, log x ಹಂಗೆ ಇರಲಿ, sin x ಹಂಗೆ ಇರಲಿ, e⁻x ಹಂಗೆ ಇರಲಿ, sin x ಹಂಗೆ ಇರಲಿ, ಇಲ್ಲಿ e⁻x ಹಂಗೆ ಇರಲಿ, log x ಕೂಡ ಹಂಗೆ ಇರಲಿ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. So this is our required solution. Okay, now let's move on to the next one. The distance traveled by the meter. ಇದು ಅಷ್ಟೇ ನಾವು ಒಂದು ವೆಲಾಸಿಟಿ ಮತ್ತು ಆಕ್ಸಿಲರೇಷನ್ನು ತುಂಬ ಸಿಂಪಲ್ ಪ್ರಾಬ್ಲಮ್. ಇದು ನಾವು ಸೊಲ್ಯೂಷನ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀರಪ್ಪ ಅಂದರೆ, ಕೊಟ್ಟಿರುವಂಥದ್ದನ್ನು ಬರ್ಕೋತೀರಿ. y = x³ - 3x² + 4x + 5. ಒಂದ್ಸತಿ ಡಿರೈವೇಟಿವ್ ಮಾಡ್ತೀನಿ, ಏನು ಸಿಗುತ್ತೆ ನೋಡಿ, 3x² ಸಿಕ್ತು, -3 × 2 = 6x ಸಿಕ್ತು, +4 ಆಯಿತು. ಇದು ದಿಸ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ. ಈ ವೆಲಾಸಿಟಿಗೆ ಏನು ಮಾಡಬೇಕು, ಎಕ್ಸ್ ಜಾಗದಲ್ಲಿ ಎಷ್ಟು ಕೊಟ್ಟಿದ್ದಾರೆ 2 ಸಬ್ಸ್ಟಿಟ್ಯೂಟ್ ಮಾಡಿ. 3 × 2² 6 × 2 +4 ಎಷ್ಟಾಯಿತು, 2² 4, 4 × 12, 12 - 12 ಅಂತಂದರೆ ಇದು 0 ಆಯಿತು. ಉಳಿದಿದ್ದೆಷ್ಟು 4 ಬಂತು. ಕರೆಕ್ಟಾ? ಸೊ ಯು ಆರ್ ಗೆಟಿಂಗ್ ದಿಸ್ ಒನ್ ಆ್ಯಸ್ 4. ದಿಸ್ ಇಸ್ ವಾಟ್ m/s. ದಿಸ್ ಇಸ್ ವೆಲಾಸಿಟಿ. ಇನ್ನು ನಾವು ಆಕ್ಸಿಲರೇಷನ್ ಮಾಡೋದು ಹೆಂಗೆ, ಏನು ಈ y' ಇದೆಯೋ ಅದನ್ನು ಇನ್ನೊಂದು ಡಿರೈವೇಟಿವ್ ಮಾಡಿ. ದಿಸ್ ವಿಲ್ ಬಿಕಮ್ y'. 6x - 6. ಸೊ ಈಗ ಎಗೇನ್ y' ಅಟ್ x = 2 ಹಾಕಿದ್ರೆ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ಆಕ್ಸಿಲರೇಷನ್ 6 × 2 - 6. 12 - 6 ಎಷ್ಟಾಯಿತು, 6 ಆಗುತ್ತೆ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ದ ಆಕ್ಸಿಲರೇಷನ್. ಓಕೆನಾ? ಸೊ ತುಂಬ ಸುಲಭವಾಗಿರುವಂಥದ್ದು. ಫೈಂಡ್ ದಿ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್ ಅಂತ ಕೇಳಿದ್ದಾರೆ. ಇದು ಕೂಡ ಡಿರೈವೇಟಿವ್ ಮಾಡುವಂಥದ್ದೇ. ಸೊ ಯಾರೆಲ್ಲ ಡಿಫ್ರೆನ್ಸೇಷನ್ ಓದ್ತಿರೋ ಅವ್ರಿಗೆ ಪಾಸ್ ಆಗೋದು ತುಂಬ ಸುಲಭ ಇರುತ್ತೆ. y = 2x² + 1 ವಿಚ್ ಇಂಪ್ಲೈಸ್ ದಟ್ y' = 2 × 4x ಆಯಿತು, 1ಗೆ 0 ಆಯಿತು. ಕರೆಕ್ಟಾ? ಸೊ ಇದು ನನಗೆ ಸಿಗುವಂತಹ ಸ್ಲೋಪ್ ಆಗಿರುತ್ತೆ. m = 4 × x ನ ವ್ಯಾಲ್ಯೂ ಎಷ್ಟು, 1 ಆಯಿತು. ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 4. ಹಾಗಾದರೆ ಈಗ ನಾನು ಸ್ಲೋಪ್ ಹೆಂಗೆ ಕಂಡುಹಿಡಿಯೋದು, ಈ ಕ್ವೆಶ್ಚನ್ ಆಫ್ ಟ್ಯಾಂಜೆಂಟ್ಗೆ ಫಾರ್ಮುಲಾ y - y1 = m × x - x1 ವಿಚ್ ಇಂಪ್ಲೈಸ್ ದಟ್ y - y1ನ ಬೆಲೆ ಎಷ್ಟು 2, m ವ್ಯಾಲ್ಯೂ ಎಷ್ಟು 4, x - x1ನ ಬೆಲೆ ಎಷ್ಟು 1. ಸೊ ವಿಚ್ ಇಂಪ್ಲೈಸ್ ದಟ್ y - 2 = 4 × x 4x, 4 1s are 4. ಈಗ ಇವೆರಡು ಈ ಕಡೆ ಶಿಫ್ಟ್ ಮಾಡೋಣ. ವಿಚ್ ಇಂಪ್ಲೈಸ್ ದಟ್ 0 = 4x - y + 2 - 4. ಸೊ ವಿಚ್ ಇಂಪ್ಲೈಸ್ ದಟ್ 4x - y - 2 = 0. ಇದು ನಮಗೆ ಸಿಕ್ಕಿರುವಂತಹ ಒಂದು ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಆಗಿರುತ್ತೆ. ಓಕೆ, ಸೊ ಇನ್ನು ಬಿಟ್ಟರೆ ಯು ವಿಲ್ ಗೆಟ್ ದಟ್ ಫೈಂಡ್ ದ ಏರಿಯಾ ಪ್ರಾಬ್ಲಮ್ ಇರುತ್ತೆ. ಸೊ ಎಗೇನ್ ಫೈಂಡ್ ದ ವಾಲ್ಯೂಮ್ ಆಫ್ ಎ ಸಾಲಿಡ್ ಜನರೇಟೆಡ್ ಬೈ ಕೊಟ್ಟಿರ್ತಾರೆ. ಸೊ ಇಷ್ಟು ಮಾಡಿಕೊಂಡ್ರೆ ಸಾಕು, ನಿಮಗೆ ಪಾಸ್ ಆಗೋದಕ್ಕೆ ಬೇರೆ ಏನು ಬೇಕಾಗಿಲ್ಲ. ಅಂದಾಗೆ ನೀವು ನೋಡ್ತಾ ಇರುವಂಥದ್ದು ರವಿ ಆರ್ ನಂದಿ ಚಾನಲ್ನ. ಇದು ಅಫಿಷಿಯಲ್ ಆಗಿ ನಂದು ಚಾನಲ್ ಆಗಿರುತ್ತೆ. ನನ್ನ ಹೆಸರು ಹೇಳ್ಕೊಂಡು ಬೇರೆ ಯಾರಾದರೂ ನಿಮಗೆ ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಯಾರೂ ಮಾಡಲ್ಲ. ಸೊ ಆ ಥರ ಮಾಡಿ ನೀವು ಫ್ರಾಡ್ಗೆ ಇದಾಗಕ್ಕೆ ಹೋಗಬೇಡಿ. ಯಾರಾದರೂ ಕೋರ್ಸ್ ತೊಗೊಳ್ಳಿ ಅದು ಇದು ಅವೆಲ್ಲ ಇಲ್ಲ. ನನ್ನದೇ ಅಫಿಷಿಯಲ್ ಆ್ಯಪು, ಮೊಬೈಲ್ ಆ್ಯಪು ರವಿ ನಂದಿ ಅನ್ನುವಂಥ ಆ್ಯಪ್ ಇರುತ್ತೆ. ಸೊ ಅದು ರವಿ ನಂದಿನಲ್ಲಿ ಕೂಡ ನಾನು ಫೋರ್ಸ್ ಮಾಡಲ್ಲ. ನಿಮ್ಗೆ ಇಂಟ್ರೆಸ್ಟ್ ನೀವು ಕೋರ್ಸಸ್ನ ತೊಗೊಬೋದು. ಪಾತ್ವೇ ಸಬ್ಜೆಕ್ಟ್ನ ಕೋರ್ಸಸಲ್ಲಿರುತ್ತೆ. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ, ಮತ್ತು ಈ ವಿಡಿಯೋ ಲೈಕ್ ಮಾಡೋದು ಬರಿಬೇಡಿ. ನೋಡಿ, ಈಗ ಸಿಲೆಬಸ್ ಎಂಡ್ ಆಗ್ತಾ ಬಂತು, 20 ಸೀರೀಸ್ ಮುಗಿತಾ ಬಂತು. ಸೊ ನೀವು ಆದಷ್ಟು ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಉಳಿತಾ ಹೋದರೆ ಸಬ್ಜೆಕ್ಟ್ ಹಂಗೆ ಇರುತ್ತೆ. ಓಕೆನಾ? ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.